ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲಿನ್. ಋತುಚಕ್ರ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಕಾಡುವಂಥ ಒಂದು ಸಮಸ್ಯೆ ಅಂತಲೂ ಹೇಳ್ಬೋದು. ಆದರೆ ಇದೀಗ ಅದು ಸಮಸ್ಯೆ ಅಲ್ವಂತೆ. ಸ್ವತಃ ಇದು ಶ್ರೀಲೀಲಾ ಅವರು ಹೇಳಿರುವಂಥ ಮಾತು. ಯಾಕೆ ಹೀಗೆ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ತಿಂಗಳಲ್ಲಿ ಆಗುವಂತಹ ಒಂದು ದೈನಂದಿನ ಚಟುವಟಿಕೆ ಅಂತಲೂ ಹೇಳ್ಬೋದು ಅದನ್ನು, ಅಥವಾ ಯಾವ ರೀತಿಯಲ್ಲಾದರೂ ಹೇಳ್ಬೋದು. ಬಟ್ ಪ್ರತಿಯೊಂದು ಹೆಣ್ಣು ಮಕ್ಕಳು ಇದನ್ನು, ಈ ಒಂದು ಸಮಸ್ಯೆ ಆಗಿರ್ಬೋದು, ಈ ಒಂದು ಸಿಚುವೇಶನನ್ನು ಫೇಸ್ ಮಾಡಿ ಇರ್ತಾರೆ. ತಿಂಗಳಲ್ಲಿ ಆಗಿರುವಂತಹ ಈ ಋತುಚಕ್ರವನ್ನು ಎಲ್ಲರೂ ಫೇಸ್ ಮಾಡಿರ್ತಾರೆ. ಅಂದರೆ ಸಾಮಾನ್ಯವಾಗಿ ಹೆಣ್ಮಕ್ಳು ಜಾಸ್ತಿ ಇದನ್ನು ಫೇಸ್ ಮಾಡಿರ್ತಾರೆ. ಆದರೆ ಅದರಲ್ಲೂ ಈಗ PCOD ಆಗಿರ್ಬೋದು, ಈ ಥರ ಕೆಲವೊಂದು ಸಮಸ್ಯೆಗಳು ಕಾಡುವಂಥದ್ದು. ಸಾಮಾನ್ಯವಾಗಿ ಎಲ್ರಿಗೂ ಈ ಥರ ಒಂದು ಸಮಸ್ಯೆಗಳು ಬಂದಿರ್ಬೋದು. ಅದನ್ನು ಬಗೆಹರಿಸೋದು ಹೇಗೆ ಅಥವಾ ಅದನ್ನು ಹೇಗೆ ಗುಣಪಡಿಸೋದು ಅನ್ನೋ ಒಂದು ಕೆಲವೊಂದು ಜಂಜಾಟದಲ್ಲಿ ಹೆಣ್ಣು ಮಕ್ಕಳಿಗೆ ಸುಸ್ತು. ಯಾಕಂದರೆ ಈ ಒಂದು PCOD ಆಗಿರ್ಬೋದು, ಇಂಥ ಒಂದು ಸಮಸ್ಯೆಗಳಿಗೆ ಸಾಕಷ್ಟು ಪರಿಹಾರಗಳನ್ನು ಹುಡುಕಿದ್ರು ಕೂಡ ಅದು ಎಲ್ಲೋ ಒಂದು ಕಡೆ ಅದು ಆಗದೆ ಇರುವಂತಹ ಕೆಲವೊಂದು ಘಟನೆಗಳು ಕೂಡ ನಡೀತಾ ಇದೆ. PCOD ಯಾಕೆ ಆಗುತ್ತೆ? ಫುಡ್ಡಿಂದ ಆಗುತ್ತಾ, ಅಥವಾ ಕೆಲವೊಂದು ವಾತಾವರಣದ ಸಿಚುವೇಶನ್ಸ್ಗಳಿಂದ ಆಗುತ್ತಾ, ಅಥವಾ ಏನಾದರೂ ನಾವು ಇರುವಂತಹ ಜಾಗದಲ್ಲಿ ಸ್ವಚ್ಛತೆ ಅಥವಾ ಆ ಥರ ಏನಾದರೂ ಇಲ್ದಿದ್ದಾಗ ಈ ಒಂದು ಸಮಸ್ಯೆ ಕಾಡುತ್ತಾ? ಇದಕ್ಕೆ ನಿಜವಾದ ಆನ್ಸರ್ ಯಾವತ್ತೂ ಸಿಕ್ಕಿಲ್ಲ. ಆದರೂ ಕೂಡ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಈ PCOD ಸಮಸ್ಯೆ ಕಾಡುವಂಥದ್ದು. ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ, ಅಂದರೆ ತಿಂಗಳಲ್ಲಿ ಋತುಚಕ್ರವನ್ನು ಆಗ್ತಾ ಇರ್ತಾರೆ. ಆ ಋತುಚಕ್ರದ ನೋವನ್ನು ತಡ್ಕೊಳ್ಳೋಕ್ಕೆ ಸಾಕಷ್ಟು ಹೆಣ್ಮಕ್ಳಿಗೆ ಆಗಲ್ಲ. ಅದರಲ್ಲೂ PCOD ಸಮಸ್ಯೆ ಇರುವವರಿಗೆ ಇದು ತಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಹೊಟ್ಟೆ ನೋವಾಗಿರ್ಬೋದು, ಇಂಥ ಸಮಸ್ಯೆಗಳಲ್ಲಿ ಅವರು ಸಾಕಷ್ಟು ಒಂದು ನೋವನ್ನು ಅನುಭವಿಸುವಂಥ ಸಿಚುವೇಶನ್ಸ್ ಕೂಡ ಬರುವಂಥದ್ದು. ಹಾಗಾಗಿ ಋತುಚಕ್ರದ ಬಗ್ಗೆ ಈಗ ಯಾಕೆ ನಾನು ಮಾತಾಡ್ತಿದ್ದೀನಿ ಅಂದಾಗ, ಶ್ರೀಲೀಲಾ ಅವರು ಇದರ ಬಗ್ಗೆ ಒಂದು ಧ್ವನಿಯನ್ನು ಎತ್ತಿದ್ದಾರೆ. ಋತುಚಕ್ರದ ಬಗ್ಗೆ ಆಗಿರ್ಬೋದು, ಪೀರಿಯಡ್ಸ್ ಅಂದರೆ ಅವರು ಶೂಟಿಂಗ್ ಟೈಮಲ್ಲಿ ಪೀರಿಯಡ್ಸ್ ಸಮಸ್ಯೆ ಆಗಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನು ಅಲ್ಲಿರುವಂತಹ ಒಂದು ಜನಗಳು ರೈಸ್ ಮಾಡಿದಾಗ ಶ್ರೀಲೀಲಾ ಅವರು ಹೇಳ್ತಾರೆ, ಇಲ್ಲ, ಇದು ಒಂದು ಸವಾಲಾಗಬಾರ್ದು ನಮ್ಗೆ. ಅಂದರೆ ಇದು ಒಂದು ಸವಾಲಾಗಬೇಕು ನಮಗೆ. ಯಾವತ್ತೂ ಕೂಡ ನಾವು ಋತುಚಕ್ರವನ್ನು ನೆಪ ಅಂತ ಹುಡುಕಬಾರ್ದು. ಈಗ ಏನೇ ಒಂದು ಕೆಲಸ ಬಂದಾಗ, ಅಥವಾ ಏನೇ ಒಂದು ಅರ್ಜೆಂಟಾಗಿ ನಾವೆಲ್ಗೋ ಹೋಗಬೇಕು, ಅಥವಾ ಏನೋ ಒಂದು ಈ ಕೆಲಸವನ್ನು ನಾವು ಮಾಡಬೇಕು ಅನ್ನೋ ಒಂದು ಸಿಚುವೇಶನ್ಸ್ ಬಂದಾಗ ಯಾವುದೇ ಒಂದು ಕಾರಣಕ್ಕೂ ನಾವು ನೆಪವನ್ನು ಮಾಡಬಾರ್ದು. ಈಗ ಪೀರಿಯಡ್ಸ್ ಬಂತು, ಇದಾಗಲ್ಲ ನನ್ನ ಕೈಯಿಂದ ಅನ್ನೋ ಒಂದು ಮಾತನ್ನು ಹೇಳಬಾರ್ದು. ನೆಪವಾಗದೆ ಇದೊಂದು ಸವಾಲಾಗಬೇಕು ಅಂತ ಎಲ್ಲ ಹೆಣ್ಣು ಮಕ್ಕಳಿಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನೋಡೋದಾದ್ರೆ ಶ್ರೀಲೀಲಾ ಅವರ ಈ ಮಾತು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥದ್ದು, ಮೇಯ್ನಾಗಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ. ಈಗ ಈ ಹಿಂದೆ ರಚಿತಾ ರಾಮ್ ಅವರು ಅಷ್ಟೇ ಒಂದು ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಈ ಒಂದು ವಿಚಾರವನ್ನು ಧ್ವನಿ ಎದ್ದಾಗ, ಅಂದರೆ ಅಲ್ಲಿರುವಂತಹ ಜನಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದಾಗ, ತಮ್ಮ ದೇಹದ ತೂಕದ ಬಗ್ಗೆ ಹೇಳಿದಾಗ ಅಥವಾ ಬಾಡಿ ಬಗ್ಗೆ ಅವರು ಕೇಳಿದಾಗ ಇದು PCOD ಬಗ್ಗೆ ಹೇಳಿರೋದು ಕಾಮನ್. ಯಾಕಂದರೆ PCOD ಸಮಸ್ಯೆ ಇದ್ದವರಿಗೆ ಒಂದು ದೇಹ ಭಾರ ಆಗುವಂಥದ್ದು, ಅಥವಾ ಅವರ ತೂಕ ಜಾಸ್ತಿ ಆಗಿರುವಂಥದ್ದು, ಅಥವಾ ಇನ್ನು ಕುತ್ತಿಗೆ ಸುತ್ತ ಕಪ್ಪು ಒಂದು ಕಲೆಗಳು ಬೀಳುವಂಥದ್ದು, ಇಂಥ ಒಂದು ಸಮಸ್ಯೆಗಳು ಹೆಣ್ಣು ಮಕ್ಕಳಿಗೆ ಈ PCOD ಇದ್ದಾಗ ಬರುವಂಥದ್ದು. ಹಾಗಾಗಿ ಒಬ್ಬ ದೇಹದ, ಅಂದರೆ ಹೆಣ್ಣು ಮಕ್ಕಳ ದೇಹದ ಬಗ್ಗೆ ಯಾರು ಪ್ರಶ್ನೆ ಮಾಡಬಾರ್ದು ಅನ್ನೋದು ಸಾಕಷ್ಟು ಪ್ರಶ್ನೆಗಳು. ಅಂದರೆ ಈ ಹೆಣ್ಣು ಮಕ್ಕಳು ಯಾಕೆ ನೀವು ಇನ್ನೂ ದಪ್ಪ ಆಗಿದ್ದೀರಾ, ಯಾಕೆ ಸಣ್ಣ ಆಗ್ತಿಲ್ಲ, ಕೆಲವೊಂದು ಸಿಚುವೇಶನ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಈ ಒಂದು ಸಮಸ್ಯೆ ಎದುರಾಗುವುದಂತೂ ನಾವು ನೋಡಿರ್ತೀವಿ. ಯಾಕಂದರೆ ಕೆಲವೊಂದು ತುಂಬ ತೂಕ ಜಾಸ್ತಿ ಇದ್ದಾಗ ಅವರಿಗೆ ಕೆಲವೊಂದು ಸಮಸ್ಯೆಗಳು ಎದುರಾಗೋದು. ಮೇಯ್ನಾಗಿ ಈ PCOD ಆಗಿರ್ಬೋದು, ಈ ಮುಟ್ಟಿನ ಸಮಸ್ಯೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಎಲ್ಲ ಸಮಸ್ಯೆಗಳು ಕಾಡುವಂಥದ್ದು. ಹಾಗಾಗಿ ಇನ್ನು ಇದರ ಬಗ್ಗೆ ಶ್ರೀಲೀಲಾ ಅವ್ರು ಏನು ಹೇಳಿದ್ದಾರೆ ಅಂದರೆ, ಈ ಒಂದು ಪ್ರಶ್ನೆಯನ್ನು ಯಾರು ರೈಸ್ ಮಾಡಿದಾರೋ ಅವರಿಗೆ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಅವ್ರು ಹೇಳಿರೋ ಪ್ರಕಾರ ಇದು ನಮಗೆ ನೆಪ ಆಗಬಾರ್ದು, ಒಂದು ಸವಾಲಾಗಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಇದು ತುಂಬ ಚಾಲೆಂಜಿಂಗ್ ಆಗಿರುವಂತಹ ಮಾತಾಗಿದೆ. ಯಾಕಂದರೆ ಪ್ರತಿಯೊಂದು ಹೆಣ್ಮಕ್ಳು ಅಷ್ಟೇ, ಈಗ ಬೆಳಗ್ಗೆ ಎದ್ದವ್ರಿಗೆ ಪೀರಿಯಡ್ಸ್ ಅಂತ ಬಂದಾಗ ರಜೆ ಹಾಕೋಂಗಿಲ್ಲ. ಈ ಹಿಂದೆ ಕೆಲವೊಂದು ರೂಲ್ಸ್ ಬಂದಿತ್ತು, ಒಂದು ದಿನದ ಮಟ್ಟಿಗೆ ರಜೆ ಹಾಕ್ಬೋದು ಅನ್ನೋದು. ಆದರೆ ಅದು ಒಂದು ದಿನದ ಮಟ್ಟಿಗೆ ನೋವನ್ನು ಕಡಿಮೆ ಮಾಡುವಂಥ ದಿನ ಅಲ್ಲ, ಅದು 3 ದಿನ ಆದರೂ ಕೆಲವೊಂದು ನೋವುಗಳು, ಕೆಲವೊಬ್ಬರಿಗೆ ನೋವು ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ. ಹಾಗಾಗಿ ಆ ನೋವನ್ನು ನಾವು ನೆಪವಾಗಿ ಇಟ್ಕೊಳ್ಳೋದೆ, ಅದನ್ನೇ ಸವಾಲಾಗಿಟ್ಕೋಬೇಕು ಅಂತ ಶ್ರೀಲೀಲಾ ಅವರು ಹೇಳಿದ್ದಾರೆ. ಪೀರಿಯಡ್ಸ್ ಅಂತ ಬಂದಾಗ ಅದನ್ನು ಅವರು ಯಾವ ರೀತಿ ಚಾಲೆಂಜ್ ಆಗಿ ತಗೊಂಡಿದ್ದಾರೆ ಅಂತ ನೋಡಿದಾಗ, ಅವರ ಸಾಕಷ್ಟು ಹಾಡು, ಅಂದರೆ ಶ್ರೀಲೀಲಾ ಅವರ ಈ ಹಿಂದೆ ಸಿನಿಮಾಗಳಾಗಿರ್ಬೋದು, ಕೆಲವೊಂದು ಡ್ಯಾನ್ಸ್ಗಳು, ಅವರ ಈ ಇತ್ತೀಚೆಗೆ ಬಂದಂತಹ ಡ್ಯಾನ್ಸ್ಗಳಲ್ಲೇ ಅವರು ಫೇಮಸ್ ಆಗಿರುವಂಥದ್ದು. ಹಾಗಾಗಿ ಡ್ಯಾನ್ಸ್ಗಳಲ್ಲಿ ಅವರು ಮಾಡಿರುವಂತಹ ಒಂದು ಸ್ಟೆಪ್ಗಳಲ್ಲಾಗಿರ್ಬೋದು, ಅವರಿಗೆ ಆ ಟೈಮಲ್ಲಿ ಪೀರಿಯಡ್ಸ್ ಆಗ್ತಾ ಇತ್ತು. ಆ ಟೈಮಲ್ಲೂ ಅವರು ಅದನ್ನು ಚಾಲೆಂಜಿಂಗ್ ಆಗಿ ತಗೊಂಡು ಆ ಒಂದು ಡ್ಯಾನ್ಸನ್ನು ಕಂಪ್ಲೀಟ್ ಮಾಡೋದಾಗಿರ್ಬೋದು, ಅಥವಾ ಆ ಒಂದು ಕೊರಿಯೋಗ್ರಫಿಯನ್ನು ಅವರು ಆಗಿರ್ಬೋದು, ಅದನ್ನು ಅವರು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗಾಗಿ ಇವರ ಈ ಒಂದು ಮಾತು ಸಾಕಷ್ಟು ಒಂದು ಹೆಣ್ಣು ಮಕ್ಕಳಿಗೆ ಮೋಟಿವೇಶನ್ ಆಗುವಂಥದ್ದು. ಯಾಕಂದರೆ ಸಾಕಷ್ಟು ಹೆಣ್ಣು ಮಕ್ಕಳು ಇದನ್ನು ನೋವು ಅಂತ ಹೇಳ್ಕೊಂಡು ಅಲ್ಲೇ ಕೂತ್ ಬಿಡ್ತಾರೆ. ಬಟ್ ಅದು ನಮಗೆ ಸವಾಲಾಗಬೇಕು ಅನ್ನೋ ಒಂದು ಮಾತನ್ನೇ ಶ್ರೀಲೀಲಾ ಅವರು ಹೇಳಿರುವಂಥದ್ದು. ಈ ಹಿಂದೆ ಅವರು ಮಾಡಿರುವಂಥ ಡ್ಯಾನ್ಸ್ಗಳಲ್ಲಿ ಆಗಿರ್ಬೋದು, ಸಾಕಷ್ಟು ಹಿಟ್ ಕೊಟ್ಟಿರುವಂತಹ ಒಂದು ಸಾಂಗ್ಗಳಾಗಿರ್ಬೋದು, ಅದರಲ್ಲೆಲ್ಲ ಅನೇಕ ಬಾರಿ ಅವರಿಗೆ ಪೀರಿಯಡ್ಸ್ ಟೈಮಲ್ಲೇ ಮಾಡಿರುವಂಥ ಶೂಟಿಂಗ್ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದು ನಮಗೆ ಅಡ್ಡಿ ಆಗಬಾರ್ದು ಅನ್ನೋ ಒಂದು ಮಾತನ್ನು ಕೂಡ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಅವರು ಕಿವಿ ಮಾತನ್ನು ಹೇಳಿದ್ದಾರೆ.